ಇನ್ಸ್ಟ್ರಕ್ಷನ್ ಕೊಟ್ಟೆ. ಅಂಡ್ ಇನ್ನೊಂದು ತಮಗೆ ಹೇಳಬೇಕು ಅಂದ್ರೆ ಅಕ್ಕಾಪಡೆ ಬೆಳಗಾವಿ ಜಿಲ್ಲೆ, ನಮ್ಮ ಜಿಲ್ಲೆಯಲ್ಲಿ ಸುಮಾರು 3 ರಿಂದ 4 ತಾಲೂಕುದಲ್ಲಿ ಅಕ್ಕಾಪಡೆಯನ್ನ ಇಡೀ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಪ್ರಾಯೋಗಿಕವಾಗಿ ಮೈಸೂರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ, ಉಡುಪಿಯಲ್ಲಿ ಮಾಡ್ತಾ ಇದ್ದೇವೆ, ಮಂಗಳೂರಲ್ಲಿ ಮಾಡ್ತಾ ಇದ್ದೇವೆ, ಬೆಳಗಾವಿಯಲ್ಲಿ 4 ತಾಲೂಕಿನಲ್ಲಿ. ಈ ಅಕ್ಕಾಪಡೆ ಅಂತಂದ್ರೆ ನಾನು ತಮಗೆ ವಿಶೇಷವಾಗಿ ಇದ್ರ ಬಗ್ಗೆ ಹೇಳಬೇಕು ಅಂತ ಬಹಳಷ್ಟು ಆಸಕ್ತಿಯನ್ನ ಹೊಂದಿದ್ದೀನಿ. ಬೇರೆ ಬೇರೆ ನಾನು ಜಿಲ್ಲೆಗಳ ಪ್ರವಾಸ ಮಾಡುವಂತ ಸಂದರ್ಭದಲ್ಲಿ ಬೀದರ್ನಲ್ಲಿ ಅಕ್ಕಾಪಡೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು. ಸೊ ಆ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಮಹಿಳೆಯರ ಮೇಲೆ ನಡೀತಾ ಇರುವಂತ ದೌರ್ಜನ್ಯ, ಮಕ್ಕಳ ಮೇಲೆ ನಡೀತಾ ಇರುವಂತ ದೌರ್ಜನ್ಯವನ್ನ ಇನ್ನೂ ಸ್ಟ್ರಿಕ್ಟ್ ಆಗಿ ಇದನ್ನ ನಿಗ್ರಹ ಮಾಡಬೇಕು ಅನ್ನುವಂತ ಒಂದು ಮಟ್ಟಿಗೆ ವಿಚಾರ ಮಾಡಿ ಅಕ್ಕಾಪಡೆ ಪೊಲೀಸ್ ಕಾನ್ಸ್ಟೇಬಲ್, ಮಹಿಳಾ ಪೊಲೀಸ್ ಸಿಬ್ಬಂದಿಗಳನ್ನ ಒಳಗೊಂಡಂತ ಮತ್ತು NCC ಟ್ರೈನಿಂಗ್ ಅನ್ನ ತೆಗೆದುಕೊಂಡಂತ ಸೀನಿಯರ್ ಕ್ಯಾಡೆಟ್ಗಳನ್ನ ಒಳಗೊಂಡಂತ ಒಂದು ಪಡೆಯನ್ನ ಮಾಡ್ತೀವಿ. ತಾಲೂಕಿಗೆ ಒಂದು ಪಡೆ, ಅದರಲ್ಲಿ ಇಂತಿಷ್ಟೇ ಅಂತ ಎಷ್ಟು ಸಿಬ್ಬಂದಿಗಳಿರ್ಬೇಕು ಅಂತ ನಾವು ಅದನ್ನ 10 ಜನನು 15 ಜನನು ನಾವು ಅದನ್ನ ರೂಪಿಸ್ತೀವಿ. ಪೊಲೀಸ್ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ, ಈ 2 ಇಲಾಖೆಯ ಮಧ್ಯಸ್ಥಿಕೆಯಿಂದ ಒಳಗೊಂಡಂತ ಒಂದು ಕಾನ್ಸೆಪ್ಟ್ ಇದು. ನಮ್ಮ ಇಲಾಖೆ ನಿರ್ಭಯ ಫಂಡ್ ನಿಂದ ನಾವು ಪೇಮೆಂಟ್ ಮಾಡ್ತೀವಿ. ಪೊಲೀಸ್ ಇಲಾಖೆಯವರು ಕಾನ್ಸ್ಟೇಬಲ್ಗಳಿಗೆ, ಮಹಿಳಾ ಸಿಬ್ಬಂದಿಗಳಿಗೆ ಪೇಮೆಂಟ್ ಮಾಡಿದ್ರೆ, ನಾವು ಏನು NCC ಕೆಡೆಟ್ಗಳಾಗಿರ್ತಾರೆ ಅವ್ರಿಗೆ ನಾವು ಪೇಮೆಂಟ್ ಮಾಡ್ತೀವಿ, ಒಬ್ಬ ಡ್ರೈವರ್ ನೀಡ್ತೀವಿ, ಒಂದು ವೆಹಿಕಲ್ ನ ವ್ಯವಸ್ಥೆ ಮಾಡ್ತೀವಿ. ಈ ಅಕ್ಕಾಪಡೆ 1098 1098 ಆದ್ರೆ ಈಸಿ ಆಗಿರ್ಲಿ ಅಂತ ಹೇಳಿ 1098 ಅಂತ ಇದು ಒಂದು ಹೆಲ್ಪ್ ಲೈನ್. ಇದು ಮಕ್ಕಳ ಸಹಾಯವಾಣಿ, ಮಹಿಳಾ ಸಹಾಯವಾಣಿ, ಬಾಲ್ಯ ವಿವಾಹ ತಡೆಗಟ್ಟಬೇಕಾದ್ರೆ ಇದೇ ಸಹಾಯವಾಣಿ. ಈಗ ಅಕ್ಕಾಪಡೆಗೂ ಕೂಡ ಇದೇ ಸಹಾಯವಾಣಿಯನ್ನು ನಾವು ಕೊಡ್ತಾ ಇದ್ದೀವಿ. ಇದು